ಕಾರ್ಯದರ್ಶಿ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರಿಗಳಿಗೆಲ್ಲ ನಾನು ವಂದಿಸ್ತಾ ಈ ದಿನದ ನಮ್ಮ ಪತ್ರಿಕಾ ಸುದ್ದಿಗೋಷ್ಠಿಯನ್ನು ನಾನು ಅಧಿಕೃತವಾಗಿ ನಮ್ಮ ಎಲ್ಲ ರಾಜ್ಯದ ಮುಖಂಡರ ಒಪ್ಪಿಗೆ ಮೇರೆಗೆ ಚಾಲನೆಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಂಘಗಳ ಹೋರಾಟ ಸಮನ್ವಯ ಸಮಿತಿ ಆರಂಭಗೊಂಡು ಈಗ ಒಂದು ತಿಂಗಳಾಯ್ತು. ಒಂದು ತಿಂಗಳಿಂದ ಕೂಡ ಈಗ ತುಂಬಾನೇ ಚಟುವಟಿಕೆಗಳು ಮೂಡಿ ಬಂದಿದ್ದಾವೆ ಈ ಸಂಘದಿಂದ. ಪ್ರಮುಖವಾಗಿ ನಮ್ಮ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಿಂದ ಇಲ್ಲಿಯವರೆಗೆ ಯಾವ ರೀತಿಯ ಭ್ರಷ್ಟಾಚಾರಗಳನ್ನ ಮಾಡ್ತಾ ಇದ್ದಾರೆ, ಅದನ್ನ ತಡೆಗಟ್ಟೋದು ಹೇಗೆ ಅನ್ನೋದ್ರ ಮುಖಾಂತರ ನಾವು ಇವತ್ತು ಯಾವ ರೀತಿ ಹೋರಾಟಗಳನ್ನ ಶುರು ಮಾಡ್ಬೇಕು ಅನ್ನೋದನ್ನ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಸರ್ಕಾರಕ್ಕೆ ಗಮನ ಸೆಳೆಯುವಂತ ಕೆಲಸನ ನಾವು ಮಾಡಬೇಕಾಗಿದೆ. ಬಂಧುಗಳೇ, ಈಗ ನಮಗಾಗಲೇ ಇಲ್ಲಿರ್ತಕ್ಕಂಥ ನಮ್ಮ ಮುಖ್ಯ ಲೀಡರ್ಗಳಿಗೆ ಈಗಾಗಲೇ ತಿಳಿದು ಬಂದಿರತಕ್ಕಂಥ ವಿಷಯಗಳು ಏನಂತಂದ್ರೆ, ಮಂಡಳಿಯಲ್ಲಿ ಸಾಕಷ್ಟು ಹಣ ಇದ್ರೂ ಕೂಡ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಸೌಲಭ್ಯಗಳನ್ನ ಕೊಡೋದರಲ್ಲಿ ಇಲಾಖೆಯ ಅಧಿಕಾರಿಗಳು ಮತ್ತೆ ಪ್ರಮುಖವಾಗಿ ಸಂತೋಷ್ ಎಸ್ಲಾಡ್ ಕಾರ್ಮಿಕ ಸಚಿವರು ಕಳೆದ 1.5 ವರ್ಷಗಳಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ರೀತಿಯ ₹1 ಬೆನಿಫಿಟ್ ಅನ್ನು ಕೊಡೋದ್ರಲ್ಲಿ ಮುಂದೆ ಬಂದಿಲ್ಲ. ಇದನ್ನ ತಡೆ ಹಿಡಿದಿದ್ದಾರೆ. ಉದ್ದೇಶ ಇಷ್ಟೇ, 1 ವರ್ಷಕ್ಕೆ ಮಂಡಳಿಯಲ್ಲಿರ್ತಕ್ಕಂಥ ಹಣಕ್ಕೆ 50 ಕೋಟಿಯಷ್ಟು ಬಡ್ಡಿ ಬರುತ್ತೆ. ಇಂಥ ಹಣನ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಕೊಡಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಕೊಡೋದನ್ನ ಬದಲಿಗೆ ಒತ್ತಿ ಇಟ್ಟು ಟೆಂಡರ್ಗಳನ್ನ ಕರೆಯಂತ ಕೆಲಸನ ಸ್ಟಾರ್ಟ್ ಮಾಡಿ ಈಗ ಸರಿಸುಮಾರು 1.5 ವರ್ಷಗಳಿಂದ ಮಂಡಳಿಯಲ್ಲಿ ಟೆಂಡರ್ ಕೂಪನ ತಂದಿಟ್ಬಿಟ್ಟಿದ್ದಾರೆ. ಅಂದ್ರೆ ಟೆಂಡರ್ ಕೂಪ ಮಂಡಳಿಗೆ ಆವಾಜ್ ತಂದಿದೆ. ಬೇಕಿಲ್ಲದ ಅಂದ್ರೆ ಕಾರ್ಮಿಕರ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಬೇಕಿಲ್ಲದ ಕಾರ್ಯಕ್ರಮಗಳನ್ನ ಜಾರಿಗೆ ತರೋದು, ಮಂಡಳಿಯಲ್ಲಿರ್ತಕ್ಕಂಥ ಹಣನ ವೆಂಡರ್ಗಳಿಗೆ, ದೊಡ್ಡ ದೊಡ್ಡ ಮಂತ್ರಿಗಳ ಸಂಬಂಧಿಕರುಗಳಿಗೆ ಮತ್ತೆ ಅವ್ರ ಸ್ನೇಹಿತರುಗಳಿಗೆ, ಬೇರೆ ಬೇರೆ ಕಂಪನಿಗಳಿಗೆ ಈ ಸೆಸ್ ಹಣನ ಕೊಡ್ತಕ್ಕಂಥದ್ದು ದುರಾದೃಷ್ಟಕರ. ಕಳೆದ ಈ ಒಂದು 2024-25ನೇ ಸಾಲಿನಲ್ಲಿ ಒಟ್ಟಾರೆ 800 ಕೋಟಿ ರೂಪಾಯಿನ ಇವತ್ತು ಮಂಡಳಿಯಿಂದ ದುಡ್ಡು ತೆಗೆದಿದ್ದಾರೆ. ಮೊದಲನೇದಾಗಿ ಪ್ರಿವೆಂಟರಿ ಹೆಲ್ತ್ ಕೇರ್ ಯೋಜನೆಗೆ 310 ಕೋಟಿ, RPL ತರಬೇತಿ ಅದಕ್ಕೆ ತರಬೇತಿಗೆ ಅಂತಾನೆ 254 ಕೋಟಿ 30 ಲಕ್ಷ. ಆಮೇಲೆ ಕಿಟ್ ಸಪ್ಲೈ ಮಾಡೋದಕ್ಕೆ RPL ಕಿಟ್ ಸಪ್ಲೈ ಅಂತಂತೇಳಿ 17 ಕೋಟಿ 99 ಲಕ್ಷ. ಅಲ್ಲಿ ಕಿಟ್ ಅಲ್ಲಿ ನಾವು ಇವತ್ತು ನಿಮ್ಗೆ ಡಿಸ್ಪ್ಲೇ ಮಾಡಿದೀವಿ ಈಗಾಗಲೇ. ಪತ್ರಕರ್ತರು ಇದನ್ನ ದಯವಿಟ್ಟು ಗಮನಿಸಬೇಕು. ₹500 ಬೆಲೆ ಬರತಕ್ಕಂತ ಕಿಟ್ ಅನ್ನ 2,500 ಬಿಲ್ ಮಾಡಿರೋದನ್ನು ಕೂಡ ದಯವಿಟ್ಟು ನೀವು ಇದನ್ನ ಬರಿಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊಂತ ಇದೀವಿ. ಅದಾದ ನಂತರ ಇದರಲ್ಲಿ ಪ್ರಮುಖವಾಗಿ ಈಗ ಕಳೆದ 1.5-2 ವರ್ಷಗಳಿಂದ ಮಂಜೂರಾಗಿರ್ತಕ್ಕಂಥ ನೋಂದಾಯಿತ ಕಟ್ಟಡ ಕಾರ್ಮಿಕರ ಸೌಲಭ್ಯಗಳಿಗೆ ಬಂದಿರತಕ್ಕಂಥ ಅರ್ಜಿಗಳನ್ನ ತಡೆ ಹಿಡಿದು ಮರುಪರಿಶೀಲನೆಯ ಹೆಸರಿನಲ್ಲಿ ಮತ್ತೆ ಟೆಂಡರ್ ಈ ರೀತಿ ಟೆಂಡರ್ನ ಕೊಟ್ಟುಬಿಟ್ಟು ದುಡ್ಡನ್ನ ಲೂಟಿ ಮಾಡ್ತಕ್ಕಂಥದ್ದು ಬಹಳ ಮುಂಚೂಣಿಯಲ್ಲಿ ಇದೆ. ಈ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರಿಗೆ ದಯವಿಟ್ಟು ನಾವಿವತ್ತು ಈ ಒಂದು ಪತ್ರಿಕಾ ವಾಹಿನಿ ಗೋಷ್ಠಿಯ ಮುಖಾಂತರ ಕೇಳೋದಿಷ್ಟೇ, ಟೆಂಡರ್ನ ನಿಲ್ಲಿಸ್ಬೇಕು. ಟೆಂಡರ್ನ ನಿಲ್ಲಿಸೋದಕ್ಕ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಅದೇ ರೀತಿಯಾಗಿ ಈಗ ಕುಟುಂಬ ಐಡಿ ಅಂತ ಹೇಳ್ಬಿಟ್ಟು ಕುಟುಂಬ ಐಡಿ ಅಂತ ಒಂದು ಈಗ ಆ ಐಡಿ ಮುಖಾಂತರನು ಕೂಡ ಏನೋ ಸೌಲಭ್ಯಗಳಿಗೆ ಕತ್ತರಿ ಹಾಕಂತ ಕೆಲಸ. ಸಂಚಾರಿ ಕ್ಲಿನಿಕ್ ಯೋಜನೆ ಅಂತ ಹೇಳ್ಬಿಟ್ಟು 100 ಬಸ್ಗಳು ತಗೊಂಬಂದಿದ್ದಾರೆ. 100 ಬಸ್ಗಳು ಕೂಡ ಇಡೀ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇದಾವೆ. ಅವು ಏನ್ ಕೆಲಸ ಮಾಡ್ತವೆ, ಏನ್ ಮಾಡ್ತವೆ ಅನ್ನೋದನ್ನ ದಯವಿಟ್ಟು ಪತ್ರಕರ್ತರು ಸ್ವಲ್ಪ ಹೋಗಿ ಪರಿಶೀಲನೆ ಮಾಡಿದ್ರೆ ದಯವಿಟ್ಟು ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ಹೆಸರಿನಲ್ಲಿ ಇರ್ತಕ್ಕಂಥ ಸೆಸ್ ಹಣ ಈ ರೀತಿ ದುರುಪಯೋಗ ಅಂತಂದ್ರೆ ತುಂಬಾನೇ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂತಂದ್ರೆ ಇಲ್ಲಿ ಬಂದಿರ್ತಕ್ಕಂಥರೆಲ್ಲ ಆಲ್ಮೋಸ್ಟ್ ಆಲ್ ಯಾರನ್ನು ಮೇಲ್ವರ್ಗದ ಇದರಿಂದ ಬಂದಿಲ್ಲ, ಎಲ್ಲ ಗಾರೆ ಕೆಲಸ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿರೋರು ಇವರೆಲ್ಲ.
ಗಾರೆ ಕೆಲಸ ಮಾಡಿ ಅಲ್ಲಿ ಏನ್ ಸೆಸ್ ಹಣ ಇದೆ ಆ ಸೆಸ್ ಹಣ ಈ ರೀತಿ ದುರುಪಯೋಗ ಆಗೋದನ್ನ ನೋಡಿ ತಡಿಲಾರದೆ ಬಂದಿರ್ತಕ್ಕಂಥವ್ರು ಇಡೀ ರಾಜ್ಯಾದ್ಯಂತ ಇವತ್ತು ಸಿಡಿದೆದ್ದಿದ್ದಾರೆ ನಮ್ಮ ಆ ಮುಖಂಡರು. ಈ ನಿಟ್ಟಿನಲ್ಲಿ ಇವತ್ತು ಒಟ್ಟಾರೆ ಹೇಳ್ಬೇಕಂತಂದ್ರೆ ಈ ಒಂದು 2024-25ನೇ ಸಾಲಿನಲ್ಲಿ 800 ಕೋಟಿ ರೂಗಳಷ್ಟನ್ನ ಇನ್ನು ಬಿಟ್ಟು ಬೇರೆ ಬೇರೆ ಸೌಲಭ್ಯಗಳು ಇದಾವೆ, ಅವನ್ನ ಹೇಳಿಲ್ಲ ನಾವು. ಇವು ಟೂಲ್ ಕಿಟ್ ಅಂತ ಕೊಟ್ಟಿದ್ದಾರೆ, ಅವೊಂದು ಕೆಲವೊಂದು ನಮಗೆ ಬೇಕಾಗಿದ್ದವು ಇದ್ದವು, ಅದನ್ನ ಒಪ್ಕೊಂತೀವಿ, ಅದನ್ನ ಕೊಟ್ಟಿದ್ದಾರೆ, ಅದು ನಮಗೆ ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಕೆಲವೊಂದನ್ನ ಕೊಡ್ಬೇಕಾಗಿತ್ತು, ಕೆಲವೊಂದನ್ನ ಇವರು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೋಸ್ಕರ, ದುಡ್ಡು ಮಾಡೋದಕ್ಕೋಸ್ಕರ, ಮಂಡಳಿಯಲ್ಲಿ ಇರ್ತಕ್ಕಂಥ ದುಡ್ಡು ಹೊಡೆಯೋದಕ್ಕೋಸ್ಕರ ಈ ರೀತಿ ಯೋಜನೆಗಳ ತಂದು ಮಂಡಳಿಯಲ್ಲಿ ಇರ್ತಕ್ಕಂಥ ಸೆಸ್ ಹಣನ ಕಾರ್ಮಿಕರಿಗೆ ಕೊಡದಂಗೆ ಅವ್ರನ್ನ 1.5 ವರ್ಷಗಳಿಂದ ಅಲಿಸ್ತಿರೋದು. ಪಿಂಚಣಿ ಸಹ ಇವತ್ತು ನಿಲ್ಲಿಸ್ಬೇಕನ್ನುವಂತ ಆಲೋಚನೆ ಈಗಾಗಲೇ ಮಂಡಳಿಯವರಾಗಿರ್ತಕ್ಕಂಥ ಅಧಿಕಾರಿಗಳು ಮತ್ತೆ ಮಿನಿಸ್ಟ್ರಿಗೆ ಬಂದಿರ್ತಕ್ಕಂಥ ಯೋಚನೆ ಅಂತಂದ್ರೆ ಇದು ತುಂಬಾ ದುರಾದೃಷ್ಟಕರ. ಪಿಂಚಣಿಯಿಂದ ನಿಲ್ಲಿಸ್ತೀವಿ ಅಂತಂದ್ರೆ ನಮ್ಮ ಹೊಟ್ಟೆ ಮೇಲೆ ಬಂಡೆ ಹೊಡೆದಂಗೆನೆ. ಯಾಕಂತಂದ್ರೆ 60 ವರ್ಷ ಆದವರಿಗೆಲ್ಲ ಪ್ರತಿಯೊಬ್ಬರಿಗೂ BP ಶುಗರ್ ಬಂದಿದೆ. ಆ ದುಡ್ಡಲ್ಲಿ ಇವತ್ತು ನಮಗೆ ಮಾತ್ರೆಗಳು ಅದು ಇದು ತಗೊಳೋದಕ್ಕೆ ತುಂಬಾ ಅನುಕೂಲನೇ ಆಗ್ತಿದೆ. ಅದನ್ನು ಕೂಡ ನಿಲ್ಲಿಸ್ಬೇಕು ಅಂತ ಇವರು ಯೋಚನೆ ಮಾಡಿ ಈ ರೀತಿ ಮಂಡಳಿಯಲ್ಲಿ ಇರ್ತಕ್ಕಂಥ ಒಟ್ಟಾರೆ ಸೌಲಭ್ಯಗಳನ್ನ ನಿಲ್ಲಿಸಿರೋದು ತುಂಬಾ ದುರದೃಷ್ಟಕರ. ಇವತ್ತೇನು 800 ಕೋಟಿ ಈ ವರ್ಷದಲ್ಲಿ ಈ ಸಾಲಿನಲ್ಲಿ 800 ಕೋಟಿ ಏನು ತೆಗೆದಿದ್ದಾರೆ, ಇದನ್ನ ನಾವು ತನಿಖೆಗೆ ಒಳಪಡಿಸ್ಬೇಕಂತಾನೆ ನಾವು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮೊರೆ ಹೋಗೋದಂತೂ ಸತ್ಯ ಇದೆ. ಈ ನಿಟ್ಟಿನಲ್ಲಿ ಮೀಡಿಯಾದವರು ನಮಗೆ ದಯವಿಟ್ಟು ಸಪೋರ್ಟ್ ಮಾಡ್ಬೇಕಂತ ನಾವು ಕೇಳ್ಕೊಂತ ಇದೀವಿ. ಮುಂದುವರೆದಂತೆ ನಮ್ಮ ಅಶ್ವಥ್ ಮರಿಗೌಡರು ಈ ಒಂದು